ರಜೆಯ ಮಜಾ ಕಣ್ಣೀರಾಗದಿರಲಿ. ಜಲ ಮೂಲಗಳಾದಂತಹ ಕೆರೆ, ಕುಂಟೆ, ಕೃಷಿ ಹೊಂಡಗಳ ಬಳಿ ಈಜಾಡದಂತೆ ಜಾಗೃತಿಯ ನಾಮಫಲಕಗಳು ಜಿಲ್ಲಾಡಳಿತದಿಂದ ಅಳವಡಿಸಲಿ. ಬಾಳಿ ಬದುಕಬೇಕಾದಂತಹ ಮಕ್ಕಳ ಜೀವ ಉಳಿಯಲಿ. ಮತ್ತೊಮ್ಮೆ ರೈತ ಸಂಘದಿಂದ ಪೋಷಕರಲ್ಲಿ, ಜಿಲ್ಲಾಡಳಿತದಲ್ಲಿ, ಸಂಬಂಧಪಟ್ಟ ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯಿತಿ ಆಡಳಿತ ಒಂದು ಅಧಿಕಾರಿಗಳಲ್ಲಿ ಮತ್ತೊಮ್ಮೆ ರೈತ ಸಂಘದ ಮನವಿ ಮಾಡ್ತಾ ಇದ್ದೀವಿ. ಬೇಸಿಗೆಯ ರಜಾ ಪ್ರಾರಂಭವಾಗಿದೆ. ಈ ಬೇಸಿಗೆಯಲ್ಲಿ ಇಂಥ ಒಂದು ವ್ಯಕ್ತಿಗೂ ಸಹ ಈ ಬೇಸಿಗೆ ಬಗೆಯಿಂದ ನಾವು ರಕ್ಷಣೆ ಮಾಡ್ಕೋಬೇಕಂದ್ರೆ ನೀರು ಕಂಡರೆ ಎಲ್ಲಿಲ್ಲದಂತಹ ಪ್ರೀತಿ, ಆ ಪ್ರೀತಿಯಲ್ಲಿ ಹೋಗಿ ನಾವು ಕೃಷಿ ಹೊಂಡಗಳಿರ್ಬೋದು, ಕೆರೆ ಕುಂಟೆಗಳಿರ್ಬೋದು, ಅದರ ಆಳ ಮತ್ತೆ ಹೂಳಿನ ಸಮಸ್ಯೆ ತಿಳಿಯದೆ ಈಜಾಡಲು ಹೋಗಿ ಪ್ರಾಣ ಕಳ್ಕೊಂತ ಇದ್ದಾರೆ. ಯಾಕಂದ್ರೆ ವರ್ಷ ಪೂರ್ತಿ ಈ ಒಂದು ಕೃಷಿ ಹೊಂಡಗಳಲ್ಲಿ ಈಜಲು ಹೋಗಿ ಮಕ್ಕಳು ಒಬ್ಬರಲ್ಲ ಇಬ್ಬರಲ್ಲ ಸುಮಾರು ಮಕ್ಕಳು ಪ್ರಾಣ ಕಳ್ಕೊಂಡಿರುವ ನಿರ್ದೇಶನಗಳು ರಾಜ್ಯಾದ್ಯಂತ ನಡೀತಾ ಇದೆ. ಬೇಸಿಗೆಯ ಶಾಲಾ ರಜೆ ಪ್ರಾರಂಭವಾಗಿ ಇವತ್ತು ನಗರಗಳಲ್ಲಿರೋರು ಆ ಮಕ್ಕಳನ್ನು ಅವರ ಅಜ್ಜಿ ತಾತನವರ ಮನೆಗೆ ಕಳಿಸ್ತಾರೆ. ಆದ್ರೆ ಕೃಷಿ ಕಾಯಕದಲ್ಲಿ ತೊಡಗಿರುವಂತಹ ಈ ನಮ್ಮ ರೈತ ಕುಟುಂಬದ ಪೋಷಕರು ಮಕ್ಕಳ ಕಡೆ ಗಮನ ಇರಲ್ಲ. ಗೋಲಿ ಆಟ, ಇದು ಕೋತಿ ಕೊಂಬಾಟ ಆಡೋಕೆ ಹೋಗ್ತಾರೆ ಅಂತೇಳಿ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಈ ಕೃಷಿ ಹೊಂಡಗಳು, ಕೆರೆ ಕುಂಟೆಗಳ ಬಳಿ ಹೋಗಿ ಈಜಾಡಲು ಹೋಗಿ ಪ್ರಾಣ ಕಳೆದುಕೊಂಡಿರೋ ಉದಾಹರಣೆಗಳು ಕಣ್ಣು ಮುಂದೆ ಇರೋದ್ರಿಂದ ಅದು ಯಾಕಂದ್ರೆ ಈಜಲು ಹೋಗ್ತಾರೆ ಮಕ್ಕಳಿಗೆ ಏನ್ ಗೊತ್ತಾಗ್ತದೆ ಆ ಕೃಷಿ ಹೊಂಡ ಎಷ್ಟಾಳಿದೆ ಮತ್ತೆ ಕೆರೆ ಹೊಂಡ ಎಷ್ಟಿದೆ ಏನು ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಹೋಗಿ ಸಿಲುಕಿ ಪ್ರಾಣವನ್ನು ಕಳ್ಕೊಂತ ಇದ್ದಾರೆ. ಅದಕ್ಕೋಸ್ಕರ ಈ ನಮ್ಮ ಪೋಷಕರ ಜೊತೆಗೆ ಈ ಕೃಷಿ ಅಂದ್ರೆ ಆ ಕೃಷಿ ಇಲಾಖೆಯಿಂದ ಇರ್ಬೋದು, ಮತ್ತೆ ಗ್ರಾಮ ಪಂಚಾಯತಿ ವತಿಯಿಂದ ಇರ್ಬೋದು, ಜಿಲ್ಲಾಡಳಿತ ವತಿಯಿಂದ ಕರಪತ್ರದ ಮುಖಾಂತರ ಯಾವುದೇ ಕಾರಣಕ್ಕೂ ಕೃಷಿ ಹೊಂಡ ಮತ್ತೆ ಕೆರೆ ಕುಂಟೆಗಳಲ್ಲಿ ಮಕ್ಕಳು ಈಜಾಡದಂತೆ ಜಾಗೃತಿ ವಹಿಸುವ ಜೊತೆಗೆ ಕರಪತ್ರದ ಮುಖಾಂತರ ಅವರಿಗೆ ಜಾಗೃತಿ ಮೂಡಿಸಬೇಕು. ಮತ್ತೆ ಕೆರೆ ಕುಂಟೆ ಮತ್ತು ಕೃಷಿ ಹೊಂಡಗಳ ಬಳಿ ಈಜಾಡದಂತೆ ನಾಮಫಲಕಗಳನ್ನು ಅಳವಡಿಸಿ ಕಡ್ಡಾಯವಾಗಿ ಮಕ್ಕಳನ್ನು ಈ ಬೇಸಿಗೆಯ ಕಾಲದಲ್ಲಿ ಈಜಲು ಹೋಗಿ ತಮ್ಮ ಅಮೂಲ್ಯ ಪ್ರಾಣವನ್ನು ಆಳ ತಿಳಿಯದೆ ಹೂಳು ತಿಳಿಯದೆ ಪ್ರಾಣ ಕಳೆದಿರುವ ಮಕ್ಕಳನ್ನು ರಕ್ಷಣೆ ಮಾಡಲು ಜಿಲ್ಲಾಡಳಿತ ಕ್ರಮ ವಹಿಸಬೇಕೆಂತೇಳಿ ಮತ್ತೊಮ್ಮೆ ಪೋಷಕರಲ್ಲಿ ರೈತ ಸಂಘದಿಂದ ಕೈ ಮುಗಿದು ಬೇಡ್ಕೊಂತ ಇದ್ದೀವಿ. ಖಂಡಿತವಾಗ್ಲೂ ಹೇಳ್ತಕ್ಕಂಥ ಹೋದ ಪ್ರಾಣ ಮತ್ತೆ ಬರಲ್ಲ, ಮುಂದೆ ನಮ್ಗೆ ಪುನರ್ಜನ್ಮ ಇದೆಯಲ್ಲ ಅಂತ ಗೊತ್ತಿಲ್ಲ. ಆದ್ರೆ ಕೃಷಿ ಹೊಂಡಗಳಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡಂತಹ ಇದನ್ನು ಸಾಕಷ್ಟಿರೋದ್ರಿಂದ ಬೇಸಿಗೆಯ ರಜಾ ಶಾಲೆಯ ರಜಾ ಪ್ರಾರಂಭವಾಗಿದೆ. ರಜಾ ಮಜಾ ಮತ್ತು ಕಣ್ಣೀರಾಗದಿರಲಿ. ಜಲಮೂಲಗಳ ಕಡೆ ಪೋಷಕರು ಜಿಲ್ಲಾಡಳಿತ ಕ್ರಮ ವಹಿಸಿಲ್ಲ ಅಂತೇಳಿ ಮತ್ತೊಮ್ಮೆ ಸಲಹೆಯ ಜೊತೆಗೆ ಮನವಿಯನ್ನು ಮಾಡ್ತಾರೆ.